ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಗುಟ್ಟೇನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಳವು ಆರೋಪ ಇದೀಗ ಭಾರಿ ಸಂಚಲನ ಮೂಡಿಸಿದೆ. ಶಾಖಾ ವ್ಯಾಪ್ತಿಯಲ್ಲಿರುವ ಶ್ರೀ ಎಲ್ ಶೇಖರ್ ಸಿಂಗ್ ಅವರ ಮೇಲೂ ಯಾವುದೇ ಕಾರ್ಯಾದೇಶ ಪಡೆಯದೆ ಅನಧಿಕೃತವಾಗಿ ಕಾಮಗಾರಿ ನಡೆಸಿರುವ ಆರೋಪ ಕೇಳಿಬಂದಿದೆ. ಗುಟ್ಟೇನಹಳ್ಳಿ ಗ್ರಾಮದ ಹೊಸಕೆರೆಗೆ ಹೋಗುವ ಮಾರ್ಗದಲ್ಲಿ ಅಳವಡಿಸಿದ್ದ 60 ಕೆವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಒಂದನ್ನು ಕಳ್ಳತನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದೇ ಸ್ಥಳದಲ್ಲಿ ಒಂದೇ ಕಂಬದಲ್ಲಿ 60 ಕೆವಿ ಸಾಮರ್ಥ್ಯದ 2 ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಇತ್ತೀಚೆಗೆ ಪರಿಶೀಲಿಸಿದಾಗ ಕಂಬದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಮಾತ್ರ ಇದ್ದು ಮತ್ತೊಂದು ಕಾಣೆಯಾಗಿರುವುದು ಬೆಳಕಿಗೆ ಬಂದಿದೆ. ಸ್ಥಳೀಯರಾದ ಗಂಗಪ್ಪ ಮತ್ತು ನರೇಂದ್ರ ಅವರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇವಾಗ ಒಂದು ಗೌರವ ಸ್ಥಾನದಲ್ಲಿ ಇದ್ದೀರಾ, ನೀವು ಅಧ್ಯಕ್ಷರಾದ್ಮೇಲೆ ನನಗೆ ತಿಳಿಸ್ಬೇಕಾಗಿಲ್ಲ ಸರ್. ನೀವು ನನ್ನ ಮೇಲೆ ಕಂಪ್ಲೇಂಟ್ ಬಂದ್ರೆ ನೀವು ತಿಳಿಸ್ಬೇಕಾ, ಏನು ಮಾಡ್ಬೇಕು ಸರ್ ನೀವು? ನೋಡಪ್ಪ ನಿನ್ನ ಬಗ್ಗೆ ಹಿಂಗೆ ಬಂದೈತೆ, ಏನಪ್ಪ ಬೇರೆ ಯಾವ್ದಾರು ಕಂಪ್ಲೇಂಟ್ ಚಂದ್ರ ನೋಡೋ ಹಿಂಗೆ ಬಂದೈತೆ ನಿನ್ನ ಸೆಕ್ಷನ್ ಅಂತ ತಿಳಿಸ್ತೀರಾ? ಇದನ್ನೇ ಯಾಕೆ ಹೇಳಿಲ್ಲ ಸರ್? ನೋಡಪ್ಪ ಇನ್ನು ಮುಂದೆ ಅದನ್ನೇ ಕೇಳ್ಕೊಂತ ನಾವು ನಿಮ್ಗೆ ಯಾವತ್ತಾರು ಯಾವ ಕೆಲಸದಲ್ಲಿ ತೊಂದರೆ ಮಾಡಿದೀವಿ ಅಂತ ಅಲ್ಲ ಸರ್. ತಪ್ಪು ಯಾರು ಮಾಡಲ್ಲ ಹೇಳ್ಬಿಡಿ ಸರ್. ಹೇಳ್ತಾರೆ ಎಲ್ಲರೂ ಮಾಡ್ತಾರ. ಇವಾಗ ಯಾವ ಮೀಟರ್ ಆಗಿಲ್ಲ ಹಂಗೆ ಬಿಟ್ಟಿದ್ದಾರೆ, ಅದು ಲೆಕ್ಕ ಅಲ್ವಾ ಸರ್? ಇವಾಗ ನಾನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತಾರೆ ಸರ್. ಇನ್ನೊಬ್ರಿಗೆ ಹೊಟ್ಟೆ ಮೇಲೆ ಇನ್ನೊಬ್ರಿಗೆ ತೊಂದರೆ ಮಾಡೋ ಉದ್ದೇಶ ಮಾಡೋದೇ ಇಲ್ಲ ಸರ್. ಕೇಳಿಲ್ಲ, ನೀವು ಮಾಡಲ್ಲ, ಯಾರು ಮಾಡಲ್ಲ, ಮಾಡೋರು ಮಾಡ್ತಾರೆ. ನಾಳೆ ದಿನ ಅದೇ ತಗೊಂಡ್ಬಿಟ್ಟು ಕೂರ್ಸೋದು ತಲೆ ಮೇಲೆ. ನಾವೆಲ್ಲ ಹೋಗಿರೋವಾಗ ನಾನು ನಿಮಗೆ ತಿಳಿಸ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಸರ್. ಇವಾಗ ತಿಳಿಸಿದ್ದೀನಲ್ಲ, ಅದ್ರ ಮೇಲೆ ಮುಂದುವರೆಯೋದು ಬೇಡ ಅಂತ ಕೇಳ್ಕೊಂತ ಇರೋದು ನಾವು. ನನ್ನ ತಲೆ ಕೊಂಡ್ರೆ ಏನ್ ಮಾಡೋದು? ಅಲ್ಲ ಸರ್, ಇವಾಗ ತಿಳಿಸ್ತಾ ಇದೀನಲ್ಲ ಸರ್. ಅಧ್ಯಕ್ಷರು ಇದ್ದಾರೆ, ನೀವು ಇದ್ದೀರಾ, ಸೆಕ್ರೆಟರಿ ಇದ್ದಾರೆ, ಎಲ್ಲರ ಮುಂದೆ ತಿಳಿಸ್ತಾ ಇದೀವಲ್ಲ. ನಾವು ತಿಳಿದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಮಾಡ್ಕೊಂಡೋಗಿ ಸರ್, ಅದು ಏನಿದೆ ಡೀಟೇಲ್ಸ್ ಎಲ್ಲೆಲ್ಲಿದೆ ತಗೊಂಡ್ಬಿಡಿ. ಇದೊಂದು ಸಲಕ್ಕೆ ಇದು ಮಾಡ್ಬಿಟ್ಟು ಇದನ್ನ, ಯಾಕಂದ್ರೆ ಮುಂದಕ್ಕೆ ಹೋದ್ಮೇಲೆ ಕಷ್ಟ ಆಗುತ್ತೆ ಸರ್. ನೆಕ್ಸ್ಟ್ ಬೇಕಾದ್ರೆ ಒಂದು ಮೀಟಿಂಗ್ ಮಾಡಿ. ನೀವು ಸೆಕ್ಷನ್ ಆಫೀಸರ್ ಇದ್ರೆ ಅವ್ರು ಎಂಪ್ಲಾಯ್ಸ್ ಇದಾರೆ, ಕರೆಸ್ಬಿಟ್ಟು ಎಲ್ಲ ಮೀಟಿಂಗ್ ಮಾಡಿ ನೋಡಪ್ಪ. ಕೇಳ್ಕೊಳ್ಳೋರೆ ನಮಗೆ ಇದು ಮಾಡಿದ್ರೆ ನಾವ್ ಯಾರ ಹತ್ರ ಕೇಳ್ಕೊಳ ಸರ್? ಈಗ ನಾವು ಯಾರ ಹತ್ರ ಹೋಗಿ ನಾವ್ ಯಾರ ಹತ್ರ ಕೇಳ್ಕೊಳ ಹೇಳಿ ಸರ್? ನಂದು ಯಾರು ಹೇಳ್ತಾರಪ್ಪ, ನನ್ನ ತಲೆ ಮೇಲೆ ತಂದ್ರೆ ನಾನೆಲ್ಲ ಹೋಗ್ಲಿ? ನಾನೀಗ ಬಂದಿದ್ದೀನಿ. ಊರು ಆತರ ಯಾವ್ದು ಇಲ್ವಲ್ಲ, ಹಂಗೇನೇ ನಿಂತಾನು ನೀವು ಕೇಳಿದವ್ರು ಏನೇನಿದೆ ವಿಚಾರ ಅವ್ರಿಗೂ ಗೊತ್ತು. ಅಂತ ನನ್ನ ತಲೆ ಮೇಲೆ ಹಾಕಿ ನಾನೆಲ್ಲ ಹೋಗೋದ? ಏಮೇಲೆ ಹಾಕೊಂಡಿಂದೆ ತಲೆ ಮೇಲೆ ತಲೆ ಮೇಲೆ ಹಾಕಿದ್ರ ಬಿಸ್ನೆಸ್ ಮಾಡಿರ್ತೀವಿ, ಅದು ನನಗೆ ತಲೆ ಕೆಡ್ತಾರೆ. ಏನಿಲ್ಲದೆ ಅದರಲ್ಲಿ ಜಡ್ಜು ಸೇರಿಸ್ಬಿಟ್ಟು ಹೊಡೆದಾಗ ಬಸ್ ಕೆಲಸ ನಂದೇ ಹಾಕಿದ್ರು. ಇದ್ರೆ ಯಾರು ತಂದಿರ್ತೀವಿ ಅವ್ರ ಮೇಲೆ ಹೋಗ್ತಾ ಇದ್ದೀನಿ ಸರ್. ಕೂರಿಸಿದ್ದೆ ನಾವು, ನಾನೇ ಅಲ್ಲಿ ಕ್ಯಾಂಪ್ ಲೈನ್ ಮ್ಯಾನು ಓಪನ್ ಆಗಿ ಹೇಳ್ತೀನಿ. ಯಾಕೆ ಸುಳ್ಳು ಹೇಳೋದು ಬರಲ್ಲ. ಇಳಿಸಿದ್ದೆ ನಾವು, ಕೂರಿಸಿದ್ದೆ ನಾವು, ಚೆಕ್ ಮಾಡಿದ್ದೀವಿ. ಅದು ಮತ್ತೆ ಅವ್ರಿಗೆ ಓವರ್ಲಾಡ್ ಕ್ಲಿಯರ್ ಆದಮೇಲೆ, ಬೆಳೆ ಆದಮೇಲೆ ವಾಪಸ್ ಕೊಟ್ಟಿದ್ದೀವಿ. ಅದನ್ನು ಹೇಳಿದ್ದೀನಿ. ಅದಾದಮೇಲೆ ಮತ್ತೆ ಹೇಳಿದ ಮೇಲೂ ಮತ್ತೆ ಇದು ಮಾಡಿದ್ದಾರೆ ಸರ್. ಅದಕ್ಕೆ ಕೇಳ್ಕೊಂತ ಇರೋದು ನಾವು. ಕೆಲವೊಂದು ಟಿ ಸಿಗಳು ಹಂಗೆ ಬಿಟ್ಟಿದ್ದಾರೆ ಸರ್, ಎತ್ತಿರೋ ಹಂಗೆ ಬಿಟ್ಟಿದ್ದಾವೆ. ಅದನ್ನೆಲ್ಲ ನಾವು ಹೇಳೋಕ್ಕಾಗತ್ತೆ సార్? క్యాంపుల్లో అన్ని దావులు ఉండేటట్టు వాటిలో వేసుకొని పోతే అన్ని ఏమంటే నిజంగానే అయిందా, కావాలని చేయండి రా, వాళ్ళు ఊరికి అడ్జస్ట్మెంట్ చేయండి రా. ఇది అర్థం చేసుకుని ఎంప్లాయీలకి తొందర కాకుండా ನಾವು ಕೇಳ್ಕೊಂತ ಇದೀವಿ. ಏನೋ ತಪ್ಪು ಮಾಡಿದೀವಿ, ಮಾಡಿಲ್ಲ ಅಂತಲ್ಲ. ತಪ್ಪು ಮಾಡಿದೀವಿ, ಮಾಡಲ್ಲ ಇನ್ಮೇಲೆ. ತಪ್ಪು ಮಾಡಿದೀವಿ, ತಪ್ಪು ಮಾಡಿಲ್ಲ ಅಂತಲ್ಲ ಸರ್. ತಪ್ಪು ಮಾಡಿದೀವಿ, ಮಾಡಿದ್ಮೇಲೆ ಕೇಳ್ಕೊಂಡ್ಮೇಲೆ ಏನು ಸರ್? ఉప్పు తిన్నోళ్ళు నీళ్ళు తాగినా ఊరికే ఉన్నోళ్ళు కూడా ಸರ್. ಇವಾಗ ನೀವು ಬಂದಿರೋದು ಏನಕ್ಕೆ ಸರ್? ಎಂಪ್ಲಾಯಿಗಳ ಹಿತರಕ್ಷಣೆ ಕಾಯಕ್ಕೆ. ನೀವು ಏನ್ ಮಾಡ್ಬೇಕು ನಮಗೆ ತಿಳಿಸ್ಬೇಕು. ನಾವು ನಿಮಗೆ ತಿಳಿಸಿದ್ಮೇಲೆ ನೀವು ಏನ್ ಮಾಡ್ಬೇಕು? ಮುಂದುವರಿಬಾರ್ದು ಸರ್. ಅಲ್ಲಿಗೆ ಮಾಡ್ಬೇಕು. ನಾನು ಕೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಕೇಳ್ಕೊಂಡಿಲ್ಲ ಸರ್. ಅಲ್ಲ ಸರ್, ನಿನ್ನೆ ಬಂದಿಲ್ಲ, ಕೇಳ್ಕೊಂಡಲ್ಲ ಸರ್. ಸ್ಟಾಫ್ ಕೇಳ್ಕೊಂಡಲ್ಲ ಸರ್. ಆಯಪ್ಪ ನೋಡ್ಬೇಕಾದ್ರೆ ನಿಮ್ ನೋಡ್ಸ ಆಯಪ್ಪ ಮಾಡಿದ್ ಆಯಪ್ಪ ಬಚಾವ್ ಆಗ್ಬೇಕು. ಇವಾಗ ಇಲ್ಲ ಅಂದ್ರೆ ನೀವೇ ಇದ್ದಾಗ ಆ ತರ ಸುರೇಶ ಇದ್ದಾಗ ನೀವು ಒಂದು TC25 ಅಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಹಾಕ್ರಿ ಅಂದ್ರೆ ನಾವು ಯಾರಿಗೆ ಎಲ್ಸಿ ಅವ್ರಿಗೆ ಕೇಳಿದ್ರೆ ಸಿಂಗಲ್ ಇರೋದೇ ಸಿಂಗಲ್ ಹಂಗೆ ಮಾಡಿರೋದು ಸರ್. ನಾವು ಏನ್ ಬೇರೆ ಮಾಡಿದ್ವಿ ಸರ್? ಇರೋದೇ ಸಿಂಗಲ್ TC ಸರ್. ಅಲ್ಲಿ ಲೋಡಿ ತಂದು ಸರ್ ನೀವ್ ಅದೀರಾ ಸರ್ ಮೇಲೆ ಹಂಗೆ ತಲೆ ಮೇಲೆ ಬರ್ತೈತೆ ಹೇಳ್ರಿ ನೋಡೋಣ. ಭಾಳ ವಾಪಸ್ ಓವರ್ಲೋಡ್ ಅಲ್ಲಿ ಬೆಳೆ ಆಗಿತ್ತು, ವಾಪಸ್ ಕಳಿಸಿದ್ದೇವೆ ಸರ್. ಮೇಲೆ ಹಂಗೆ ಬರ್ತೈತೆ ಹೇಳ್ರಿ. ಈ 2 ಟ್ರಾನ್ಸ್ಫಾರ್ಮರ್ಗಳು ಗುಟ್ಟೇನಹಳ್ಳಿ ಹಾಗೂ ಹೊಸಕೆರೆ ಸುತ್ತಮುತ್ತಲಿನ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಸರಬರಾಜು ಮಾಡಲು ಬಹುಮುಖ್ಯವಾಗಿದ್ವು. ಆದರೆ ಇದೀಗ ಒಂದು ಕಾಣೆಯಾದದ್ದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕುರಿತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ಕಳವಾದ ಟ್ರಾನ್ಸ್ಫಾರ್ಮರ್ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಸಾಮಾನ್ಯ ಕಳುವೆ ಅಥವಾ ಯಾವುದೇ ಒಳಸಂಚು ಇದೆಯಾ ಅನ್ನೋ ಪ್ರಶ್ನೆಗಳು ಈಗ ಸ್ಥಳೀಯರಲ್ಲಿ ಮೂಡಿದೆ. ಮುಂದಿನ ಬೆಳವಣಿಗೆಗಾಗಿ ನಮ್ಮೊಂದಿಗಿರಿ.